ಶಿಲ್ಪ. ಅಯ್ಯೋ ದೇವ್ರಿ, ಹಿಂದ್ ಬಂದು ನಿಂತ್ಕೊಂಡು ಏನಿದೆ ಶಿಲ್ಪ ಅಂತಾನ? ಏನು? ಏನೂ ಇಲ್ಲ. ಒಂದು 100 ರೂಪಾಯಿ ದುಡ್ಡಿದ್ರೆ ಕೊಡಿಲಿ. ಯಾಕೆ ಎಣ್ಣೆ ತಕ್ಕ ಕುಡಿಯಕ? ಇದು ಬೆಳಿಗ್ಗೆ ಟೈಮ್, ಕತ್ಲತ್ತಲ್ಲ. ಸುಮ್ಮನೆ ನಡೆದ್ರೆ ಸರಿ. ಇವಾಗ ಈ ಎಣ್ಣೆ ಕುಡಿಯೋದು ಪಡಿಯೋದು ಎಲ್ಲನ ಬಿಟ್ಬಿಡ್ಬೇಕು. ಅಷ್ಟೇನೆ, ಕೊಡಲ್ಲ ನಾನು ಇನ್ಮೇಲೆ ದುಡ್ಡ ನಿನಗೆ. ಅಲ್ಲ, ಕುಡ್ದಿದ್ದಲ್ದೇನೆ ಊರಾಗೆಲ್ಲನ ಗಲಾಟೆ ಮಾಡ್ಕೊಂಬತ್ತೀಯ. ಅವಣ್ಣ ಬಂದು ನನ್ ಕೇಳ್ತೈತೆ, ರಾಣಿರ ಅವರಪ್ಪಯ್ಯ ಅಯ್ಯಪ್ಪನ ಹತ್ರ ನೀನ್ ಜಗಳ ಮಾಡ್ಕೊಂಡು ಬಂದೆ ಅಂತ ಯಾವತ್ತು? ಮುಚ್ಕೊಂಡು ಕುಡಿದ್ರು ಕುಡಿದೇ ಇರೋ ತರ ಆಗ್ಬೇಕು, ಯಾರು ಕುಟ್ಟನ್ ಜಗಳಕ್ಕೆ ಹೋಗ್ಬಾರ್ದು ಅಂತ ಹೇಳಿದೀನಿ. ತಿರ್ಗಾ ಗಂಟ್ಲಿಗತ್ತ ಕುಡ್ದು ಜಗಳ ಮಾಡ್ಕೊಂಡ್ ಬಂದಿದ್ಯಾ? ಅವಣ್ಣ ಏನಾದ್ರೂ ನಮ್ಮಪ್ಪ ಹೇಳಿದ್ರೆ ಏನ್ ಗತಿ? ಇವತ್ತೇನೆ ನಮ್ಮನ್ನ ಮನೆ ಬಿಟ್ಟು ಓಡಿಸ್ತಾರೆ ನಮ್ಮ ಮನೆಗೆ. ಅಯ್ಯೋ, ನನ್ಗೆ ಏನು ಗೊತ್ತು ಅಯ್ಯಪ್ಪ ರಾಣಿರಪ್ಪಯ್ಯ ಅಂತಾನ? ಯಾವನೋ ಏನೋ ನನಗೆ ಅಡ್ಡ ನಿಂತ್ಕೊಂಡಿದ್ದ, ಅದಕ್ಕೆ ನನಗೆ ಸಿಟ್ಟು ಬಂತು, ಬೈದೆ ಅಷ್ಟೇನೆ. ಅವ್ನು ರಾಣಿರಪ್ಪಯ್ಯನ. ಅಯ್ಯೋ, ನಿನ್ ಬುದ್ಧಿಗೆಷ್ಟು ರಾಣಿರಪ್ಪಯ್ಯನಾದ್ರೂ ಆಗ್ಲಿ ಯಾವನಾದ್ರೂ ಆಗ್ಲಿ ಹೇಳು, ನೀನು ಯಾರ ಹತ್ರನೂ ಜಗಳ ಮಾಡಬಾರ್ದು ಅಷ್ಟೇನೆ. ಗೊತ್ತಾಯ್ತಾ? ಜಗಳ ಮಾಡಿದ್ರೆ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ, ನಿನ್ನ ಅಳಿಯ ಹಿಂಗ್ ಮಾಡ್ದ ಅಂತ. ಅದಕ್ಕೆ ಒಂದಿಷ್ಟು ಸರಿಯಾಗಿ ನಡ್ಕೊಂಬತ್ ಕಲ್ತ್ಕ. ಇಲ್ಲಿ ನೆಮ್ಮದಿಯಾಗಿರ್ಬೇಕು ನಾನು ನೀನು ಅಂತಂದ್ರೆ ನೀನ್ ಸರಿಯಾಗಿರ್ಬೇಕು. ಗೊತ್ತಾಯ್ತಾ? ನಾನು ಹೇಳಿದ ಅರ್ಥ ಆಯ್ತು ತಾನೆ? ಇನ್ಮೇಲೆ ನಾನು ಹೇಳ್ದಂಗಿರ್ಬೇಕು ನೀನು. ಗೊತ್ತಾಯ್ತಾ? ಶಿಲ್ಪ, ಶಿಲ್ಪ, ಏನಮ್ಮ ಹಂಗ ಅದ್ರತಾ ಇದ್ದಿ? ಅಳಿ ಅಂದ್ರನ ಯಾಕೆ, ಏನಾಯ್ತು? ಅಮ್ಮ, ನೀನ್ ಯಾವಾಗ ಬಂದೆ ವರಿಕೆ? ನಾನು ಈ ದುಡ್ಡು ಕೊಡೋಣ ಅಂತ ಬಂದೆ ಇದೆ ಅಳಿ ಅಂದ್ರ ಕೈಗೆ. ಯಾಕಮ್ಮ ಹಂಗೆ ಬೈತಿದ್ದೆ? ಏನೂ ಇಲ್ಲ, ಅವರು ಊಟ ಮಾಡ್ದಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ರು ಹೊಲ್ದಕ್ಕೆ. ಹಂಗಾಗಿ ಊಟ ಮಾಡ್ದಂಗೆ ಹಂಗೆಲ್ಲ ಹೋಗ್ಬಾರ್ದು, ಒಟ್ಟಿಸ್ಕೊಂಡಿರ್ಬಾರ್ದು. ಊಟ ಮುಖ್ಯ, ಆರೋಗ್ಯ ಮುಖ್ಯ, ಆಮೇಲೆ ಕೆಲಸ ಅಂತ ಹೇಳ್ತಿದ್ದೆ. ಅದಕ್ಕೆ ಅವರು ನಮ್ಮ ಅತ್ತೆ ಮಾವ ಕೈಲಿ ಆಗಲ್ವಲ್ಲ, ನಾನೇ ಹೋಗ್ಬೇಕು, ಅದಕ್ಕೆ ಊಟ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಅಯ್ಯೋ ಪರವಾಗಿಲ್ಲ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಷ್ಟೇನೆ. ಏನಿಲ್ಲಮ್ಮ. ಹೌದಾ ಅಳಿ ಅಂದ್ರೆ, ನೀವು ಯಾವುದೇ ಕೆಲಸ ಆಯ್ತು ಮೊದಲು ನಿಮ್ಮ ಆರೋಗ್ಯ ಮುಖ್ಯ. ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ನಿಮ್ಗೆ ಏನ್ ಬೇಕಾದನ್ನ ತಿನ್ನಿ, ಏನ್ ಬೇಕಾದನ್ನ ಕೇಳಿ ಕುಡೀರಿ. ನಾವೇನು ಬೇಜಾರು ಮಾಡ್ಕೊಂಬಲ್ಲ, ಸಂಕೋಚ ಇಲ್ಲದೆ ನಾನು ಕೇಳಿ ಅಂತ ನಾನು ಹೇಳಿದ್ದೀನಿ ತಾನೆ. ಅಯ್ಯೋ ಅತ್ತೆ, ನನಗೇನು ಸಂಕೋಚ ಇಲ್ಲಪ್ಪ, ಆದರೆ ನಿಮ್ಮ ಮಗಳದೇ ಭಯ. ನಾನು ಏನಾನ ಕುಡಿತೀನಿ ಅಂದರೆ ಬೇಡ ಅಂತಾಳೆ. ಯಾಕೆ ಶಿಲ್ಪ ಬೇಡ ಅಂತೀಯ? ಅವ್ರಿಗೇನು ಇಷ್ಟ ಬರುತ್ತೆ ಅದನ್ನ ಕುಡಿಲಿ ಬಿಡು. ಅಯ್ಯೋ ಅಮ್ಮ, ಅವರು ಕೇಳ್ತಾ ಇರೋದು ಅದಲ್ಲ, ನಿನಗೆ ಗೊತ್ತಾಗಲ್ಲ ಬಿಡು. ಅವರು ಮಜ್ಜಿಗೆ, ಟೈ, ಕಾಫಿ, ಶರ್ಬತ್ತು ಅದನ್ನ ಜಾಸ್ತಿ ಕುಡಿಬಾರ್ದು ಅಂತ. ಯಾಕಂದ್ರೆ ಶುಗರ್ ಆದ್ರೆ ದೊಡ್ಡ ಕಾಯಿಲೆ, ಅದು ಯಾಕನ ಗಾಯಪಾಯ ಆದ್ರೆ ಜಲ್ದಿ ವಾಸಿ ಆಗಲ್ಲ. ಅದಕ್ಕೆ ಅವ್ರಿಗೆ ಈ ಮಜ್ಜಿಗೆ ಕುಡಿಯೋದು, ಈ ಶರ್ಬತ್ ಕುಡಿಯೋದು ಅದೆಲ್ಲ ತುಂಬಾ ಇಷ್ಟ. ಓ ಅದಾ, ಏನೂ ಆಗಲ್ಲ ಬಿಡೆ. ಅಯ್ಯೋ, ಶರ್ಬತ್ತು ಟೀ ಕಾಫಿ ಕುಡಿದ್ರೆ ಏನು ಬಂದ್ಬಿಡಲ್ಲ, ಏನು ಸಕ್ಕರೆ ಕಾಯಿಲೆ. ಪರವಾಗಿಲ್ಲ ಅಳಿ ಅಂದ್ರೆ ತಗೊಳ್ಳಿ, ಇದ್ರಾಗೆ 5,000 ಐತೆ. ನಿಮ್ಮ ಮಾವ ಯಾರಿಗೋ ದುಡ್ಡು ಕೊಡ್ಬೇಕು, ಒಂದು 5,000 ಕಳಿಸು ಅಂತಂದ್ರು. ಹೊಲ್ತಾಗಿದ್ದಾರೆ ನಿಮ್ಮ ಮಾವರು, ಅಲ್ಲಿ ಬೋರ್ ಹತ್ರ ಇದ್ದಾರಂತೆ, ಬೋರ್ ಎತ್ತಿದಾರಂತೆ. ಹೋಗಿ ಹಂಗೇನೆ ಕೊಟ್ಟು ಬನ್ನಿ. ಹೌದಾತೆ, ಸರಿ ಕೊಡಿ. 5,000ನ ಮಾವನಿಗೆ ಕೊಡ್ಬೇಕಾ? ಆಯ್ತು, ಕೊಡ್ತೀನಿ, ಕೊಡಿ. ತಗೊಳ್ಳಿ ಶಿಲ್ಪ, ನಿನ್ ಗಂಡು ಕೊಡು. ಹೋಗಿ ನಿಮ್ಮ ಅಪ್ಪ ಕೊಟ್ಟು ಬರ್ಲಿ. ಕೊಡಪ್ಪ ಇಲ್ಲಿ, ಕೊಡಿಲಿ. ಹಳಿ ಅಂದ್ರು ಕೊಡೆ, ನಾವು ಒಳಕ್ ಹೋಗಿ ಸ್ವಲ್ಪ ಕೆಲಸ ಐತೆ, ಮಾಡೋಣ ಬಾ. ಇಬ್ರು ಅಕ್ಕಿ ಎಲ್ಲ ಒಂದು ಸ್ವಲ್ಪ ಕಲ್ಲೆಲ್ಲ ಇದಾವೆ, ನಾನು ಜಲ್ದಿ ಇಟ್ಕೊಡ್ತೀನಿ. ನೀನು ಎಲ್ಲಾನ ಆರ್ಸಿವಂತೆ ಕಲ್ಲಿಗಿಲ್ಲಿದ್ದೆ, ಕೊನೆಗೆಲ್ಲ ನಾವು ಉಳಿತಾವಲ್ಲ ಅದ್ರಾಗೆ. ಬಾ ಕೊಡು ಶಿಲ್ಪ, ನಾನು ಕೊಟ್ಟು ಬರ್ತೀನಿ, ಜಲ್ದಿ ಬರ್ತೀನಿ. ನಮ್ಮಮ್ಮಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ನನ್ನ ಕೈಗೆ ದುಡ್ಡು ಸಿಗ್ದಂಗೆ ಮಾಡು ಅಂತಂದ್ರೆ ಮತ್ತೆ ನನ್ನ ಗಂಡನ ಕೈಗೆ ಕೊಡ್ತಾ ಇದ್ದೆ. ಈಗ ಏನಪ್ಪ ಮಾಡಲಿ? ಇವನ ಕೈಗೆ ನಾನು ಕೊಟ್ಟರೆ ಗ್ಯಾರಂಟಿ 5,000 ನಮ್ಗೆ ನಮ್ಮ ಅಪ್ಪನ ಕೈ ಕೊಡಲ್ಲ. ಆಮೇಲೆ ಎಲ್ಲ ಬಂಡವಾಳ ಗೊತ್ತಾಗುತ್ತೆ, ನನ್ನ ಗಂಡಗೆ ಅದು ಅರ್ಥನೇ ಆಗಲ್ಲ. ಏನು ಮಾಡೋಣ? ಹಾಗೆ ಮಾಡ್ತೀನಿ. ಶಿಲ್ಪ, ಶಿಲ್ಪ ಕೊಡಮ್ಮ. ಅಯ್ಯೋ ಅಮ್ಮ, ನನ್ನ ಗಂಡ ಒಬ್ಬರೇ ಹೋಗ್ತಾರ, ಅವ್ರಿಗೆ ಬೇಜಾರಾಗಲ್ವಾ? ದುಡ್ಡು ಕೊಟ್ಟು ಬರಕ್ತಾನೆ. ನಾನು ಹೆಂಗೂ ಬೋರ್ ಹಾಕ್ಸಿರೋದ ನೋಡೇ ಇಲ್ಲ, ಹೊಲ್ತಾಕೂ ಹೋಗಿಲ್ಲ, ಹೊಲ ಹೆಂಗೈತೆ ಅಂತಾನು ನೋಡಿಲ್ಲ. ನಾನು ಹಂಗೇನೆ ಅಪ್ಪಗೆ ಹೋಗಿ ದುಡ್ಡು ಕೊಟ್ಟು ಅಲ್ಲೆಲ್ಲ ನೋಡ್ಕೊಂಬರ್ತೀವಿ, ನೀರು ಎಷ್ಟು ಬೀಳ್ತಾವೆ ಅಂತ ನೋಡ್ಕೊಂಡು. ಕರೆಂಟ್ ಐತಂತೆ, ಹೆಂಗೂ ನೀರು ಎತ್ತಿರುತ್ತೆ, ನೋಡ್ಕೊಂಬರ್ತೀವಿ ನೀರು ಎಷ್ಟು ಬಿದ್ದೇವೆ ಏನು ಎತ್ತ ಅಂತ. ನಾನು ಹೋಗ್ಬರ್ತೀನಿ, ನೀನು ಮನೆಗಿರು. ಅಯ್ಯೋ, ಈ ಉರಿಯ ಬಿಸಿಲ ನೀನು ಯಾಕಮ್ಮ ಹೋಗ್ತೀಯ? ನಿನ್ನ ಗಂಡ ಹೋಗಿ ಜಲ್ದಿ ಗೊತ್ತಾನೆ. ಆಮೇಲೆ ಹೋಗಿ ಬಿಡು, ತಂಪತ್ತಾದ್ಮೇಲೆ ಬೈನತ್ನಾಗ 5 ಗಂಟೆ ಹಂಗೆ ನಾನು ಬರ್ತೀನಿ, ಹೋಗೋಣ. ಈ ಬಿಸ್ಲಾಗಿ ನೀನು ಹೋಗ್ತೀಯ? ಶಿಲ್ಪ, ಅತ್ತೆ ಹೇಳ್ದಂಗೆ ಕೇಳು ಸುಮ್ಮನೆ ನೀನು. ಅಷ್ಟೊಂದು ಬಿಸಿಲು ಉರಿತೈತೆ, ಉರಿಯೋ ಬಿಸಿಲು ಬಂದರೆ ನೀನು ಬೆಳಗಿರೋಳು ಕರ್ಗಾಗ್ಬಿಡಲ್ವಾ? ಹೋಗು ತತ್ತಲಿ ದುಡ್ಡ, ನಾನೆಲ್ಲ ತಗೊಂಡು ಹೋಗ್ತೀನಿ. ಯಾಕೆ ಅಷ್ಟು ದುಡ್ಡು ತಗೊಂಡೋಗಿ ಎಣ್ಣೆ ಕುಡಿದು ಇಸ್ಬಿಟ್ಟಾಡಿ ಹಾಳು ಮಾಡತ್ತಾ? ಬಾಯಿ ಮುಚ್ಕೊಂಡಿದ್ರೆ ಸರಿ, ನಾನು ಬರ್ತೀನಿ ನಿನ್ನ ಜೊತೆಗೆ. ನಡಿ, ಬಿಸಿಲಾದ್ರೂ ಪರವಾಗಿಲ್ಲ, ನಾನು ಕರ್ಗಾದ್ರೂ ಪರವಾಗಿಲ್ಲ. ಇಲ್ಲ ಕಣೆ, ನಾನು ಎಣ್ಣೆನು ಕುಡಿಯಲ್ಲ, ಇಸ್ಬಿಟ್ಟು ಆಡೋಕ್ಕೆ ಎಲ್ಲಿ ಹೋಗಲ್ಲ, ಸೀದಾ ಮಾವನ ಕೈಗೆ ತಗೊಂಡೋಗಿ ಕೊಡ್ತೀನಿ. ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ?
ಕೊಡು ಸುಮ್ಮನೆ. ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲದೆ ಇರೋದಕ್ಕೆ ಹೇಳ್ತಾ ಇರೋದು ನಾನು ಬರ್ತೀನಿ ಅಂತ. ಸುಮ್ಮನೆ ನಡಿ. ಏನಮ್ಮ ಶಿಲ್ಪ? ಏನಿಲ್ಲ, ಅವ್ರಿಗೊಬ್ರಿಗೆ ಹೋಗಕ್ಕೆ ಬೇಜಾರಂತೆ, ನೀನು ಬಾ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾನು ಹೋಗಿ ಬರ್ತೀನಮ್ಮ. ಬಿಸಿಲಾದ್ರೂ ಪರವಾಗಿಲ್ಲ ಬಿಡು, ನನಗೇನು ಬಿಸಿಲಾಗ ಓಡಾಡಿ ಅಭ್ಯಾಸ ಐತೆ. ಹೋಗಿ ಬರ್ತೀನಿ ಜಲ್ದಿ. ಹೌದಾ, ಸರಿ ಅಮ್ಮ, ಆಯ್ತು. ಹೋಗಿ ಜಲ್ದಿ ಬರ್ರಿ. ಊಟ ಮಾಡಿವ್ರಂತ ಅಡುಗೆ ಮಾಡ್ತೀನಿ. ಸರಿ ಅಮ್ಮ, ಆಯ್ತು. ನಡೀರಿ ಹೋಗೋಣ. ಈ ಶಿಲ್ಪನೇ ಎದುರಿಸ್ತಾಳೇನಪ್ಪ ಪಾಪ. ಅಳಿಯಂದ್ರು ಒಳ್ಳೆಯವರು, ಬದಲಾಗಿದ್ದಾರೆ. ಬದಲಾಗಿದ್ದೀರಿ ಅಂತಂದ್ರೂ ಈ ಶಿಲ್ಪಗೆ ನಂಬಿಕೆ ಇಲ್ಲ ಅನ್ಸುತ್ತೆ. ಅದಕ್ಕೆ ಜೊತೆಗೆ ಹೋಗ್ತಾಳೆ ಇಲ್ಗೋದ್ರು. ಯಾಕಂದ್ರೆ ದುಡ್ಡು ಕೊಟ್ರೆ ಅವಳಿಗೆ ಎಲ್ಲಿ ತಗೊಂಡೋಗ್ತಾನ ಅಳಿಯಂದ್ರು ಅಂತ ಅನ್ಕೊಂತಾಳೆ ಪಾಪ. ಅವಳಿಗೆ ಎಷ್ಟು ಬೇಜಾರಾಗುತ್ತೋ ಏನೋ ಇವಳ ಜೊತೆಗೆ ಹೋದ್ರೆ. ಒಂದಿಷ್ಟು ಅರ್ಥನೇ ಆಗಲ್ಲಪ್ಪ. ಹೋಗ್ಲಿ ಬಿಡು ನೀನಂತೆ. ಅಯ್ಯೋ, ಅದ್ಯಾಕೆ ಹಂಗೆ ಓಡೋಗ್ತಾ ಇದ್ಯಾ? ನಿಂತ್ಕ, ನಾನು ಬರ್ತೀನಿ. ನೀನು ಯಾಕೆ ಬಂದೆ? ನಾನು ದುಡ್ಡು ತಗೊಂಡು ಹೋಗ್ತಾ ಇರಲಿಲ್ವಾ? ನಿಮ್ಮ ಅಪ್ಪನ ಕೈ ಕೊಡ್ತಾ ಇರಲಿಲ್ವಾ? ನನ್ನ ಮೇಲೆ ನಿನಗೆ ನಂಬಿಕೆನೇ ಇಲ್ಲ ಬಿಡು. ನಂಬಿಕೆ ಇದ್ದಿದ್ರೆ ನೀನು ಈ ಥರ ಮಾಡ್ತಿರ್ಲಿಲ್ಲ. ನಿನ್ನ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ನೀನು ಒಂದು ವಾರ ನೆಟ್ಟಿಗಿರ್ಬೇಕು, ನಿಯತ್ತಾಗಿರ್ಬೇಕು. ಎಲ್ಲಾದ್ರೂ ದುಡ್ಡು ಸಿಕ್ಕಿದ್ರೆ ಯಾರ್ದು ಅಂತ ಕೇಳಿ ಕೊಡಬೇಕು. ಎತ್ಕೊಂಡು ಹೋಗಿ ಎಣ್ಣೆ ಕುಡ್ದು ಬರೋದಲ್ಲ. ಎಣ್ಣೆ ಕುಡ್ದು ಬಂದು ಮರ್ಯಾದೆ ಕಳೆಯೋದಲ್ಲ, ಗೊತ್ತಾಯ್ತಾ? ಅದಕ್ಕೆ ನಿನ್ನ ಮೇಲೆ ನಂಬಿಕೆ ಇಲ್ದಿದ್ದಕ್ಕೆ ಮತ್ತೆ ನಾನೇ ದುಡ್ಡು ತಗೊಂಬಂದಿದ್ದು. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಈ ಊರು ಬಿಟ್ಟು ಜಾಗ ಖಾಲಿ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಆಯ್ತು ಬಿಡು, ಎಷ್ಟು ಸಲ ಹೇಳಿದ್ದೆ. ಇಲ್ಲಿ ಬಂದಾಗಿಂದ ಇಷ್ಟೊತ್ತಿಗೆ ಒಂದು 50-60 ಸಲ ಹೇಳಿದ್ಯಾ. ಏನ್ ಮಾಡೋದು? ಎಷ್ಟು ಸಲ ಹೇಳಿದ್ರು ನಿನ್ ತಲೆಗೆ ಹೋಗಲ್ವಲ್ಲ, ಅದಕ್ಕೆ ನಡಿ. ಈ ಶಿಲ್ಪ ನನಗೆ ಸಿಗೋ ದುಡ್ಡನ್ನ ಇವಳು ಹೆಂಗ ಮಾಡಿ ತಪ್ಪಿಸ್ತಾ ಇದ್ದಾಳಪ್ಪ. ನಮ್ಮ ಅತ್ತೆ ಮಾವ ಎಷ್ಟು ಒಳ್ಳೆಯವರು, ನಾನು ಎಷ್ಟು ನಂಬಿ ನನ್ನ ಕೈಗೆ ದುಡ್ಡು ಕೊಡಕ್ಕೆ ಬರ್ತಾರೆ. ನನ್ನ ಕೈಗೆ ದುಡ್ಡು ಕೊಡಕ್ಕೆ ಇವಳು ಬಿಡೋದೇ ಇಲ್ಲ. ಹೆಂಗಾದ್ರೂ ಮಾಡಿ ಇವಳನ್ನ ಎಲ್ಲನ ಕಳಿಸ್ಬಿಡ್ಬೇಕು ಒಂದು ದಿವಸದ ಮಟ್ಟಿಗೆ. ಅವಾಗ ಒಳ್ಳೆ ದುಡ್ಡಾಗುತ್ತೆ. ಏನು ಮಾಡೋದು? ಇವಳನ್ನ ಎಲ್ಲಿಂದ ನಾನು ಕಳ್ಸಕ್ಕೆ ಏನಾನ ಒಂದು ಐಡಿಯಾ ಹುಡುಕ್ಬೇಕು. ಏನು ಯೋಚನೆ ಮಾಡ್ತಾ ಇದ್ಯಾ? ಬಾ ಜಲ್ದಿ. ಬಂದೆ, ನಡಿ. ಹೆಂಗೋ ನೋಡಪ್ಪ ಸಣ್ಣಪ್ಪ, ಹೆಂಗೋ 2 ಎಕರೆ ಜಮೀನಾಗೆ ಬೋರ್ ಕೊರ್ಸಿದ್ಯಾ. ನೀರು ಸೊಂಪಾಗಿ ಬೀಳ್ತವೆ. ಅಡಿಕೆ ಗಿಡ ಇಕ್ಕು ಒಂದು ಎಕರೆಗೆ ಯಾತನ ತಡಪಸ್ಲು ಬೆಳಕ ಸೂರ್ಯಕಾಂತಿನೋ ಹತ್ತಿನೋ ಇಲ್ಲ ರಾಗಿನೋ ಏನಾದರೂ ಬೆಳೆ ಬೆಳಿ. ಹೌದಣ್ಣ, ಬೆಳಿಬೇಕು. ಅದಕ್ಕೆ ತಾನೇ ಬೋರ್ ಹಾಕ್ಸಿ ಎಲ್ಲ ಮೋಟ್ರ್ ಬಿಟ್ಟಿದ್ದು ಬೇಗ. ನಿಮಗೆ ಚೆನ್ನಾಗಿ ನೀರು ಬರ್ತಾವ? ನಮಗೂ ಬರ್ತಾವಪ್ಪ. ಏನು ಮಾಡೋದು? ಮಳೆ ಇಲ್ಲ. ಮಳೆ ಬಂದ್ರೇ ಸ್ವಲ್ಪ ಕಮ್ಮಿ ಆಗಿದಾವೆ. ಮಳೆ ಇಲ್ಲದಕ್ಕೆ ಏನು ಮಾಡೋದು? ಮಳೆ ಬಂದರೆ ಸರಿ ಆಗ್ತವೆ. ಅದು ಸರಿ, ಯಾಕೆ ಹೇಳಿ ಕಳಿಸಿದ್ದು ನನಗೆ? ಅದೇ ಮೋಟ್ರ್ ತರಕ್ಕೆ ಒಂದು ಸ್ವಲ್ಪ ದುಡ್ಡು ಸಾಲ ಬಂದಿತ್ತಲ್ಲ, ನೀನು ಕೊಟ್ಟಿದ್ದಲ್ಲ 5,000ನ, ಅದಕ್ಕೆ ಅದನ್ನು ಕೊಡೋಣ ಅಂತ ಇಲ್ಲೇ ವಾಲ್ತಾಗಿದ್ದಲ್ಲ. ನಾನು ಹೆಂಡ್ತಿಗೆ ಹೇಳಿ ಕಳಿಸಿದ್ದೀನಿ. ನನ್ನ ಅಳಿಯ ತಗೊಂಬತ್ತಾನೆ ದುಡ್ಡ, ಇಸ್ಕೊಂಡು ಹೋಗಿವೆ ಅಂತ ಇರು. ಬರ್ತಾರೆ ಈಗಲಾಗ್ಲಾನ. ಹೌದಾ? ಅಲ್ಲೇ ಮಂತ ಕೊಟ್ಟಿದ್ರೆ ಆಗೋದು. ಯಾಕೆ ಇಲ್ಲೇ ಇದ್ದಲ್ಲ, ಇಲ್ಲೇ ನಿನ್ನ ಕೈಗೆ ಕೊಟ್ಬಿಡೋಣ ಅಂತಾನ. ಹಂಗ ಸರಿ ಆಯ್ತು. ನಿನ್ನ ಅಳಿಯ ನಾಟಕ ಮಾಡ್ತಾನಂತೆ, ನಾಟಕದಾಗೆ ಕುಡುಕನ್ ಪಾತ್ರ ಮಾಡ್ತಾನಂತೆ. ನೀನು ಎಂದಾದ್ರೂ ನಾಟಕ ನೋಡಿದ್ಯೇನಪ್ಪ ಸಣ್ಣಪ್ಪ? ನಾಟಕನ? ನನ್ನ ಅಳಿಯನ? ಇಲ್ಲಪ್ಪ, ನಾಟಕ ಮಾಡ್ತಾನೆ ಅಂತ ನಾನು ಎಂದಕ್ಕೆ ಕೇಳೇ ಇಲ್ಲ. ನಮ್ಮ ಶಿಲ್ಪಮ್ಮನಿಗೆ ಹೇಳಿಲ್ಲ. ಆಗೋ ಅವರೇ ಬಂದ್ರಲ್ಲ. ಬಾರಮ್ಮ ಶಿಲ್ಪಮ್ಮ, ನೀನು ಬಂದಿದ್ಯಾ? ದುಡ್ಡು ತಗೊಂಡು ನಾನು ಅಳಿಯಂದ್ರ ಕೈ ಕೊಟ್ಟು ಕಳ್ಸು ಅಂತ ನಿಮ್ಮ ಅಮ್ಮ ಹೇಳಿದ್ದೆ. ನೀನು ಯಾಕೆ ಬರಕ್ ಹೋದೆ ಈ ಬಿಸ್ಲಾಗೆ? ಏನು ಇಲ್ಲಪ್ಪ, ನಾನು ಬೋರು ಹೊಲ ಎಲ್ಲ ನೋಡಿಲ್ಲ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಮ್ಮ ಶಿಲ್ಪಮ್ಮ, ನಿನ್ನ ಗಂಡ ನಾಟಕ ಮಾಡ್ತಾನೆ, ನಾಟಕದಾಗ ಕುಡ್ಕೊಂಡ್ ಪಾತ್ರ ಮಾಡ್ತಾನ? ಹೌದಪ್ಪ, ಮಾಡ್ತಾರೆ. ನಮ್ಮೂರಾಗ ಯಾವಾಗಾದ್ರೂ ನಾಟಕ ಆಡಿದಾಗ ಕುಡ್ಕೊಂಡ್ ಪಾತ್ರ ಮಾಡಕ್ಕೆ ನಮ್ಮ ಮನೆಯವ್ರನ್ನೇ ಕರ್ಕೊಂಡು ಹೋಗೋದು. ಯಾಕಪ್ಪ? ಅಲ್ಲ, ಹೌದಾ? ಹಂಗಾದ್ರೆ ನನಗೆಂದು ಹೇಳಿಲ್ಲ. ಯಾವಾಗಾದ್ರೂ ನಾಟಕ ಆದ್ರೆ ನಮಗೂ ಒಂದ್ಸಲ ಹೇಳು, ನಾನು ಬರ್ತೀನಿ. ನಾನು ಬರ್ತೀನಿ ಕಣಮ್ಮ. ಶಿಲ್ಪಮ್ಮ, ನಿನ್ನ ಗಂಡ ಚೆನ್ನಾಗಿ ನಾಟಕ ಮಾಡ್ತಾನೆ. ಯಾವತ್ತು ನಿಜವಾಗ್ಲೂ ಕುಡ್ದು ಗಲಾಟೆ ಮಾಡ್ದ ಅಂತ ಅನ್ಕೊಂಡೆ ನಾನು. ಯಾವತ್ತು? ಮೊನ್ನೆ ದಿವಸ. ಆವತ್ತು ನಿಜವಾಗ್ಲೂ ಆ ಥರನೇ ಕುಡ್ದಿರೋ ಥರನೇ ಬಂದ ನಿನ್ನ ಅಳಿಯ ಹಿಂಗೆ ತಟ್ಟಾಡ್ಕೊಂಡು. ನಾನು ನಿಜವಾಗ್ಲೂ ಕುಡ್ದೇವನೇ ಅನ್ಕೊಂಡೆ. ಹೌದಾ? ನಮ್ಮ ಅಳಿಯಂದ್ರು ಕುಡ್ದು ಬಂದಿದ್ರಾ? ಅಯ್ಯೋ ಅಪ್ಪ, ಕುಡ್ದಿರ್ಲಿಲ್ಲ. ಸುಮ್ಮನೆ ಅವರು ಅವಾಗ ಯಾವಾಗಾದ್ರೂ ಬೇಜಾರಾದ್ರೆ ಆ ಥರ ಕುಡ್ಕೊಂಡ್ ಪಾತ್ರನ ಮಾತಾಡ್ಕೊಂಡು ಬರ್ತಾರೆ, ಡೈಲಾಗ್ ಎಲ್ಲ ಹೇಳ್ಕೊಂಡು. ಅಷ್ಟೇನೆ. ಅದಕ್ಕೆ ಈ ಅಣ್ಣಯ್ಯ ಕುಡ್ದೇವ್ರೆ ನಿಜವಾಗ್ಲು ಅಂತ ಅನ್ಕೊಂಡೈತೆ. ಅಷ್ಟೇನೆ. ಅದೇ. ಹೌದಾ? ನಮ್ಗೆ ಈ ವಿಷಯ ಗೊತ್ತಲೇ ಇಲ್ವಲ್ಲ. ಗೊತ್ತಾಗಿ ಇನ್ನೇನಾಗ್ಬೇಕಾಗಿತ್ತಪ್ಪ. ತಗ ದುಡ್ಡು. ಯಾರಿಗೆ ಕೊಡ್ಬೇಕು ಈ ದುಡ್ಡ? ಇಲ್ಲೇ ಐತಲ್ಲ ಅಣ್ಣಯ್ಯ, ಗೋವಿಂದಣ್ಣಯ್ಯ ಅವಣ್ಣ ಕೈ ಕೊಡಬೇಕು. ಅಣ್ಣಯ್ಯ ಮೋಟ್ರ್ ತರಕ್ಕೆ ಹೋದಾಗ ಒಂದು 5,000 ಸಾಲ ಬಂದಿತ್ತು, ಕೊಟ್ಟಿತ್ತು. ಅದಕ್ಕೇನೆ. ಸರಿ ತಾಳಪ್ಪ, ತಗ ಕೊಡು ಅವಣ್ಣಗೆ. ಸರಿ ಅಮ್ಮ, ನಾನು ಕೊಡ್ತೀನಿ. ನೀನು ಹೊಲನೆಲ್ಲನ ನೋಡ್ಕೊಂಬರಗೆ ಹೋಗಿ. ಅಳಿಯಂದ್ರು ಎಲ್ಲ ನೋಡೋರು ಎಲ್ಲಿಗಾನ ಐತೆ ಅಂತಾನ. ಹೋಗು ಅಳಿಯಂದ್ರೆ, ನಮ್ಮ ಶಿಲ್ಪಮ್ಗೆ ತೋರಿಸ್ರಿ ಎಲ್ಲನ ನಮ್ಮ ಹೊಲ ಎಲ್ಲಿವರೆಗೂ ಐತೆ ಅಂತ. ಸರಿ ಮಾವ, ಬಾ ಶಿಲ್ಪ ಹೋಗೋಣ. ತಾಳಣ್ಣ, ನಿನ್ನಿಂದ ತುಂಬ ಉಪಕಾರ ಆಯಿತು. ಇಲ್ಲ ಅಂದರೆ ಅವತ್ತು ಮೋಟ್ರ್ ತರಕ್ಕೆ ಆಗ್ತಿರ್ಲಿಲ್ಲ. ತಗ. ಇರ್ಲಿ ಬಿಡಪ್ಪ, ಅಕ್ಕಪಕ್ಕದಾಗ ಇದ್ವಿ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಸರಿ ಅಣ್ಣ, ಒಳ್ಳೇದಾಗಲಿ. ಸರಿಯಪ್ಪ, ಬರ್ತೀನಿ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.